ಮಾರಾಯ, ಅದೇನ್ ಗುನುಗ್ತೀಯ ಸ್ವಲ್ಪ ಜೋರಾಗಿ ಹೇಳು, ನಾವು ಕೇಳಿಸ್ಕೊತೀವಿ. ಒಳ್ಳೆ ಹುಚ್ಚನ್ ಸವಸ ಮಾಡಿ ನಾವು ಹುಚ್ಚರಾಗೋ ಪರಿಸ್ಥಿತಿ ಬಂದು. ನೀವು ಹುಚ್ಚರಾಗ್ಬೋದು, ಆದ್ರೆ ನಾ ಎದುರ್ಕೊಳ್ಳಲ್ಲ. ನೆನ್ನೆ ರಾತ್ರ ಮಧುರವ್ರ ರೂಪದಲ್ಲಿ ದಯ್ಯ ಬಂದು ದಂಡ ಕೂತಾಗ್ಲಂತೂ ಎದುರ್ಕೊಳ್ಳೇ ಇಲ್ಲ. ಸದ್ಯ ನನ್ನ ಅದೃಷ್ಟ ಚಂದಾಗದೆ. ಇದನ್ನೆಲ್ಲ ಪುಟ್ಮಲ್ಲಿ ನೋಡಿಲ್ಲ, ನೋಡಿದ್ರೆ ಮಾಡಿ ಮೇಲೆ ಹತ್ತಿ ಅಲ್ಲಿಂದ ನೆಗೆದು ಬಿಟ್ರವಳು. ತುಂಬಾ ಜಂಬ ಕೊಚ್ಕೋಬೇಡಿ, ನಿನ್ನೆ ರಾತ್ರಿ ದೆವ್ವ ಪುಟ್ಮಲ್ಲಿ ಅವ್ರ ರೂಪದಲ್ಲಿ ಬಂದ್ರು. ಭಯನೇ ಆಗ್ಲಿಲ್ಲ ಅಂದೆ, ಕನ್ನಡಿ ಮುಂದೆ ಹೋಗಿ ನಿಂತೆ ನೋಡಿ ಭಯ ಆಗ್ಬಿಡ್ತು. ಎಲ್ಲ ಆಗಿದ್ದು ಎಣ್ಣೆ ಅಪ್ಪನವ್ರಿಂದ. ನಿಮ್ ತಾತನಾತ್ಮ ಯಾಕೆ ಕರ್ಸ್ಬೇಕಿತ್ತು? ಕೂತಿದ್ದು ಕೋಡಂಗಿ ಸುಮ್ಮನೆ ಇರ್ನಾರ್ದೆ ಅದೇನೋ ಕೆರೆದು ಗಾಯ ಮಾಡ್ಕತ್ತಂತೆ. ನೀವು ಮಾಡ್ಕೊಂಡ್ರೆ ಗಾಯನ ನಮ್ಗೆಲ್ಲ ಅಂಟಿಸ್ತಿದ್ದಾರಿ. ನಾನೇನ್ರಿ ಮಾಡ್ಲಿ ಗೌಡ್ರೆ, ನಮ್ ತಾತ ನೋಡೋ ಖುಷಿಲಿ ಈಗ ಮಾಡ್ಬಿಟ್ಟೆ. ನಿಮ್ ತಾತನಾತ್ಮ ಅಂತೂ ಬರ್ನಿಲ್ಲ, ಅವ್ರು ಜೇಬ್ಗಾಕಳ ಹೂನಾತ್ಮ ಬಂದದ, ಅನುಭವಿಸಿ. ಎಲ್ಲ ಇವನಿಂದಾನೇ ಆಗಿದ್ದು. ಇವನೇನೋ ಘಟಿಸ್ತಾನೆ ಅಂತ ಕರ್ಕೊಂಬಂದ್ರೆ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟ. ನಾನೆಂತ ಹಾಳು ಮಾಡಿಲ್ಲ. ನಾನು ಇಲ್ಲಿ ತನಕ ಸುಮ್ಮನೆ ಕೂಡ ಕೂತಿರ್ಲಿಲ್ಲ. ಇಷ್ಟೊತ್ತು ನಾನು ನನ್ನ ಅಜ್ಜ ಕುಂಜಣ್ಣನ ಆತ್ಮದ ಹತ್ರ ಮಾತಾಡ್ತಾ ಇದ್ದೆ. ಯಾನ್ ಹೇಳ್ತಾ ಇದ್ದಾಳ? ನೀ ಇಷ್ಟೊತ್ತು ನಿಮ್ಮ ಕುಂಜಜ್ಞ ಆತ್ಮದೊಟ್ಟು ಮಾತಾಡ್ತಿದ್ಯಾ? ಮಾಸ್ಟ್ರೇ, ನನ್ನ ಕುಂಜಣ್ಣನ ಆತ್ಮ ಹೇಳ್ತಾ ಇತ್ತು, ಪಂಕಜ್ ಅನ್ನುವ ದೆವ್ವ ಕಂಡಬಟ್ಟೆ ಡೇಂಜರ್ ಅಂತೆ. ಈಗಾಗಲೇ 7-8 ಜನರನ್ನ ಆಹುತಿ ತಗೊಂಡಿದ್ದಂತೆ. ರಾಕಿರವ್ರೆ, ಆ ದೆವ್ವ ಅಷ್ಟೊಂದು ಡೇಂಜರಸ್ ಅಂದ್ರೆ ನಮ್ ಗತಿ. ನೀವು ಮಂಡೆ ಬೆಚ್ಚ ಮಾಡಬೇಡಿ ಮಧುರ ಬಾಬಿ, ನಿಮ್ಮೊಟ್ಟಿಗೆ ನಾನಿರ್ತೇನೆ. ನೀನ್ ಇರೋದಕ್ಕೆ ಕಣೋ ಭಯ ಜಾಸ್ತಿ. ರಾಕಿ, ನನ್ನ ಹಿಂದೆ ಬಿದ್ದಿರೋ ಆ ಪಂಕಜ ಅನ್ನೋ ದೆವ್ವನ ನಿಮ್ ತಾತ ಕುಂಜಜ್ಜನ ಆತ್ಮದಿಂದ ಕಳಿಸ್ಬಿಟ್ರೆ ಹೇಗೆ? ಇಬ್ರು ಎಂಜಾಯ್ ಮಾಡ್ಕೊಂಡಿರ್ಲಿ. ಐ ಲೈಕ್ ಇಟ್, ಬಟ್ ಇಟ್ಸ್ ಇಂಪಾಸಿಬಲ್. ವೈ ಅಂದ್ರೆ ಅವ್ರು ಈಗಾಗಲೇ 4 ಕುಲೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ.